ಇವಳು ದೇಹದಲ್ಲಿ ಮೂಳೆಗಳು ಏನೂ ಇಲ್ವಾ? ಆ ಗಂಟು ಪಿಚ್ಚಕ್ ನಾನ್ ಪಟ್ ಪಾಡಿದ್ಯಲ್ಲ. ನೀನೇನು ಯೋಚನೆ ಮಾಡ್ತಿದ್ಯಾ? ನಾವ್ ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಬೇಕು. ನನಗೇನೋ ಇಂಟ್ರೆಸ್ಟ್ ಇಲ್ಲ, ಆದ್ರೆ ನಿನಗ್ ಬೇಕಾದ್ರೆ ಬಾ ನೋಡೋಣ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನ್ಗಿಲ್ಲಿಂದ ಹೋಗ್ಬೇಕು ಅಂತ ಮನ್ಸಿಲ್ವಾ? ಅದೆಲ್ಲ ಒಂದು ದೊಡ್ಡ ಕತೆನಮ್ಮ. ಹೇಳೋದಕ್ ಶುರು ಮಾಡಿದ್ರೆ ನನಗೆ ತಪ್ಪಿಸ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹನ್ನೊಂದು ಗಂಟೆನಾ? ಮಲ್ಕೊಳ್ಳೋ ಟೈಮ್ ಆಯ್ತು. ಓಹ್, ಓಡ್ತಿಲ್ವಾ? ಸರಿ ಸರಿ. ಏನ್ ಮಾಡ್ತಿದ್ದ ನೀವನು? ಏಯ್, ಲೂಸ್ ತರ ಏನ್ ಮಾಡ್ತಿದ್ಯಾ? ನಾಕ್ ದ ಡೋರ್ ಓಪನ್. ಈ ಬಾಗ್ಲು ತೆಗೆದಕ್ಕೆ ಆಲ್ರೆಡಿ ಟ್ರೈ ಮಾಡ್ದೆ. ಮರಿಯಾ, ನಾನೊಂದು ಸತ್ಯ ಹೇಳ. ವಿ ಆರ್ ಟ್ರ್ಯಾಪ್ಡ್. ನಾನು ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೇಳಿದ್ದು, ಅದಕ್ಕೆ ಅವಳು ಅಷ್ಟೊಂದು ಅಳ್ತಿದ್ದಾಳೆ. ಕಂದ, ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಕಣೋ. ಅವ್ರ ಬಗ್ಗೆ ಯಾರೇ ಕೇಳಿದ್ರು ಅವಳು ಅಳ್ತಾಳೆ. ಅದಕ್ಕೋಸ್ಕರ ನನ್ ಕಂದ ಅಲ್ವಾ, ಅವಳ ಹತ್ರ ಹೋಗಿ ಕ್ಷಮೆ ಕೇಳು. ಅಮ್ಮ, ಗೊತ್ತಿಲ್ಲದೆ ತಾನೇ ಕೇಳ್ದೆ, ನಾನ್ ಯಾಕೆ ಸಾರಿ ಕೇಳ್ಬೇಕು? ಇಲ್ಲಿ ನೋಡಿಲ್ಲಿ, ಪ್ರಪಂಚದಲ್ಲೇ ದೊಡ್ಡ ಪಾಪ ಒಂದ್ ಹೆಣ್ಣನ್ನ ಕಣ್ಣೀರ್ ಹಾಕೋ ಹಾಗೆ ಮಾಡೋದು. ಗೊತ್ತಿಲ್ದೆ ಮಾಡಿದ್ರು ಅದು ದೊಡ್ಡ ಪಾಪನೇ ಕಂದ. ಒಂದ್ ಹೆಣ್ಣು ನಗೋದಿಕ್ಕೆ ಕಾರಣ ನೀನಾಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ಒಂದ್ ಹೆಣ್ಣಿನ ಅಳುಗೆ ಕಾರಣ ನನ್ನ ಮಗ ಆಗ್ಬಾರ್ದು. ನಮ್ಮಿಬ್ರು ಬಗ್ಗೆ ಗೊತ್ತಿಲ್ಲದೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ನಮ್ಮಿಬ್ರಲ್ಲೂ ಏನೋ ಒಂದು ಕಾಮನ್ ಫ್ಯಾಕ್ಟರ್ ಇರಬೇಕು. ಬದುಕ್ತಿವೋ ಸಾಯ್ತೀವೋ ಗೊತ್ತಿಲ್ಲ. ಇಲ್ಲಿದ್ದು ಸಾಯೋದ ಅಥವಾ ಹೊರಗಡೆ ಹೋಗಿ ಬಾಳೋದ, ಅದನ್ನ ನಾವೇ ಡಿಸೈಡ್ ಮಾಡಬೇಕು. ರಾಜಮಹಲ್ಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಆಡಮ್ ಅಂಡ್ ಮರಿಯಂ, ವಿ ಆರ್ ಗೋಯಿಂಗ್ ಟು ಪ್ಲೇ ಅ ಲೈಫ್ ಗೇಮ್. ಲಿಸನ್ ಕೇರ್ಫುಲಿ. ಈ ಕಾಲ್ ಕಟ್ಟಾದ್ಮೇಲೆ ಸ್ವಲ್ಪ ಹೊತ್ತಷ್ಟೇ ನೀವು ಜೀವಂತವಾಗಿರ್ತೀರಾ. ಯಾಕಂದ್ರೆ ನಿಮ್ಗಳ ದೇಹಕ್ಕೆ
ನಾನೊಂದು ಸ್ಲೋ ಪಾಯ್ಸನ್ ಕೊಟ್ಟಿದ್ದೀನಿ. ನೀವು ನಿಮ್ ಜೀವನ ಕಾಪಾಡ್ಕೋಬೇಕಂದ್ರೆ ಅಲ್ಲಿರೋ ಆಂಟಿಡೋಸ್ನ ಕಂಡುಹಿಡಿಬೇಕು. ಆ ಬಾಕ್ಸ್ ಒಳಗಡೆ ಗೇಮ್ನ ಹಿಂಟ್ ಇದೆ, ಅದ್ರ ಜೊತೆಗೆ ಒಂದು ವಾಚ್ ಕೂಡ ಇದೆ. ವಾಚ್ ಅಲ್ಲಿ ಟೈಮ್ನ ನೋಟ್ ಮಾಡ್ಕೊಳ್ಳಿ. Your game starts now. ಏಯ್, ಏನು? ಪಾಯ್ಸನ್ ಕೆಲಸ ಮಾಡಕ್ ಶುರು ಮಾಡಿ. ಸೂಪರ್, ಲಕ್ಕಿ ಮೂವ್. ನನ್ನ ಮಗ ಏನಾದ್ರೂ ನನ್ನ ಕೈಲಿ ತಗ್ಲಾಕೋಬೇಕು. ಹಾಗಿದ್ರೆ ಇದ ನಿನ್ ಲಕ್ಕಿ ಮೂವ್. 3 ಡಿಜಿಟ್ ನಂಬರ್ ಇದ್ರೆ ಮಾತ್ರ ಇದನ್ನ ಓಪನ್ ಮಾಡೋದಕ್ಕಾಗೋದು. 666 ರಾಂಗ್ ಕ್ಲೂ ಅಲ್ಲ. ಏನು? ಈ ಲಾಕ್ಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಭಕ್ತಿಯ ನರಗಳು. ಭಕ್ತಿಲಿ ಯಾವ್ದಾದ್ರು ನಂಬರ್ ಇದೆಯಾ? ಮುಸ್ಲಿಂ ಅಲ್ಲಿದೆ 786. ಅದಲ್ಲ. ಇದನ್ನ ನಾನೆಲ್ಲೋ ಓದಿದ್ದೀನಿ. ಓದಿದ್ರೆ ಯಾವ್ದಾದ್ರು ಬುಕ್ಕಲ್ಲಿರುತ್ತೆ. ಲೆಗೆಸಿ ಆಫ್ ಬ್ಲಡ್. ಆ ಹೆಸರಲ್ಲಿ ಯಾವ ಬುಕ್ಕು ಇಲ್ಲ. ಒಂದ್ ವೇಳೆ ಇಂಡೆಕ್ಸ್ ಅಲ್ಲಿ ಇರುತ್ತಾ? ಇದ್ರಲ್ಲಿದೆ. ಅದು ಬಂದು ರಾಜನ್ ಮಗ ತೀರ್ ಹೋಗಿ ಇವತ್ತಿಗೆ 30 ವರ್ಷಗಳಾಗಿದೆ. ಶಕ್ತಿಯುತವಾದ ರಕ್ತವೊಂದು ಹುಟ್ಟಿ ಬರುತ್ತಿದೆ. ಬುದ್ಧಿವಂತಿಕೆಯಿಂದ ಜನಗಳ ಮೇಲೆ ಸಂಚು ರೂಪಿಸ್ತಾ ಇರೋ ಮಂತ್ರವಾದಿನ ಜನಗಳೆಲ್ಲ ಹಿಂದೆ ಮುಂದೆ ಯೋಚಿಸ್ತೆ ನಂಬಿದ್ರು. ಮಂತ್ರವಾದಿ ಹಿಡಿತದಲ್ಲಿದ್ದ ಜನರನ್ನೆಲ್ಲ ಕಾಪಾಡೋದಕ್ಕೋಸ್ಕರ ಹೊಸ ಆತ್ಮ ಹುಟ್ಕೊಳ್ತು. ಅವನು ಈ ಕೆಟ್ಟ ಪ್ರಪಂಚದಿಂದ ಕಾಪಾಡೋದಕ್ಕೆ ಬಂದಿರೋ ನಿಜವಾದ ಯೋಧ. ಮಂತ್ರವಾದಿ ತನ್ನ ಕಾಲ್ ಕೆಳಗಡೆ ಇದ್ದವ್ರನ್ನ ನರಕಕ್ಕೆ ಕಳಿಸಿ ಸುಂದರವಾದ ಭೂಮಿನ ಸೃಷ್ಟಿ ಮಾಡ್ದ. ಆದರೆ ಇನ್ನು ಮಂತ್ರವಾದಿ ಕೈ ಕೆಳಗಿರೋರ್ನ ಸೆರೆಮನೆಯಲ್ಲಿ ಹಾಕಿದ್ರು. ಅವರ ವಂಶಾವಳಿ ಬೇರ್ಗಳನ್ನ ಅವರ ದೇಶದಿಂದ ಬೇರೆ ದೇಶಗಳಿಗೆ ತಗೊಂಡು ಹೋದ್ರು. ಅವರ ಒಳ್ಳೆಯ ರಕ್ತ ಇನ್ನೂ ಇಲ್ಲಿ ಜೀವಂತವಾಗಿದೆ ಅಂತ ಇನ್ನೂ ನಾನು ನಂಬಿದ್ದೀನಿ. ಬೆಲ್ಲ ಕ್ಲೌಡಿಯರ್ ಅಗಸ್ಟಾ. ಆಯ್ತು, ಇದ್ರಲ್ಲಿ ನಂಬರ್ ಬಗ್ಗೆ ಏನೂ ಇಲ್ಲ. ಇದೆ. ಸಿಕ್ಸ್. ಸೊ 666. ಕರ್ಮ, ಎಲ್ಲ ನಾಶವಾಗೋಗ್ಲಿ. ಸರಿಯಾದ ಸೈಕೋ ನನ್ನ ಮಗ ಅನ್ಸುತ್ತೆ.